ನಾನು ಹರಕೆ ಕಟ್ಟಿದ್ವಲ್ಲ ಅದರದ್ದು ಡೈರೆಕ್ಟಾಗಿ ಮೌಲಿಂದ ಹೋಗಿ ಕೇಳೋಣ ಬನ್ನಿ ಏನು ಎತ್ತ ಅಂತ. ಗೈಸ್ ನನ್ನ ಮಕ್ಕಳು ನೆನ್ನೆ ಬೆಟ್ಟದಾಗ ಮಲಗಿದ್ರು. ನಿಜವಾಗ್ಲೂ ಪವಾಡ ಅಂದರೆ ಪವಾಡನೇ ಕಣ. ನಮಗಿಂತ ಮುಂಚೆ ಹರಕೆ ಕಟ್ಟಿದ ಅಮ್ಮ ಸೀರಿಯಸ್ ಆಗತ್ತಿದ್ದಾಗ ಮೇಲಕ್ಕೆ ಹಾಂ ಅಂದ್ರೆ ಇಲ್ಲಿ ಹಳ್ಳ ಬೀಳ್ತಾ ಇದೆ, ಇಲ್ಲೆಲ್ಲ ಪಕ್ಕೆ ಎಲ್ಲ ಹಳ್ಳ ಬೀಳ್ತಾ ಇದೆ. ಪಾಪಗೆ ಎಳಿತಾ ಬಿದ್ದವಳೆ ಉಸಿರು. ಅಯ್ಯಯ್ಯೋ ಮೌಲ್ಯ ಹಾಂ ಅಣ್ಣಪ್ಪನ ಮುಂದೆ ಅಷ್ಟೇ ಕೂತಿದ್ದು, ಬೇಡ್ಕೊಂಡಿದ್ದು ಅಷ್ಟೇ. ಮಂಜುನಾಥನ್ನೇ ಅವಳಿಗೆ ಜೀವದಾನ ಮಾಡಿರೋದು. ಫೋನಲ್ಲಿ ಬಂತು ಮೆಸೇಜು, ಜಲ್ಲಂತು ಡಿಯರ್ ಪೇರೆಂಟ್ಸ್. ಟೀಚರ್ ಅಲ್ಲ ಅಂತ ಯಾರೋ ಹೆಂಗಿದೆ ನಾನು ತರಿಸಿರೋ ಸಮೋಸ. ನಾವು ನಮ್ಮ ಚಿಕ್ಕಮ್ಮಂದಿರ್ನೆಲ್ಲ ಅಕ್ಕ 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 ಅಂತ ಕರಿತೀವಿ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಇವತ್ತು ನಮ್ಮದು ಕಂಟಿನ್ಯೂಷನ್ ವಿಡಿಯೋ ಥರ ಆಗೋ ಥರ ಇದೆ. ನಾನು ಹರಕೆ ಕಟ್ಟಿದ್ವಲ್ಲ ಅದರದ್ದು ಡೈರೆಕ್ಟಾಗಿ ಮೌಲಿಂದ ಹೋಗಿ ಕೇಳೋಣ ಬನ್ನಿ ಏನು ಎತ್ತ ಅಂತ. ಅವಳೇನೋ ಬನ್ನಿ ಹೇಳ್ತೀನಿ ಅಂತ ಇರಲು. ಬಟ್ ಈಗ ಸದ್ಯಕ್ಕೆ ಮೌಲ್ಯ ಮೇಡಮ್ಗೆ ನಾನೀಗ ಬಟ್ಟೆ ಐರನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಅವಳು ಬಟ್ಟೆ ತೊಗೊಬನ್ನಿ ಚೂಡಿದಾರ ಅಂತ ಹೇಳಿದ್ಲು. ಸೊ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಹೊರಟೆ ಸೊಟ್ಟೆ ಆಗ್ಬಿಟ್ಟೆ ಪೂರ್ತಿ ಮಾಡೋಷ್ಟೊಳಗೆ. ಆಫ್ ಆದಮೇಲೆ ಬರ್ತೀಯಾ? ನಾನು ಮಾತಾಡ್ಸೋದಿಲ್ಲ ಅವಾಗ. ಟಿ ವಿ ಆಫ್ ಆದರೆ ಮಾತ್ರ ಪಪ್ಪ ಕಡೆದ ನಿಮಗೆ. ನೀನು ಫಸ್ಟ್ ಸ್ಕೂಲಿಗೆ ಸೇರಿಸ್ತೀನಿ ಬಾ, ಟಿ ವಿ ಎಲ್ಲ ಕಮ್ಮಿ ಆಗಲಿ. ಅಲ್ಲಿಂದ ನೋಡಿದ್ರೆ ಇವತ್ತು ನಾವು ಅವನವ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಆ ಸ್ಕೂಲಿಗೆ ಹೋಗ್ತಾಯಿದ್ದೀವಿ. ಅವನ್ನೇ ಕರ್ಕೊಂಡೋಗಿಲ್ಲ ಅಂತಂದರೆ ಹೇಗೆ? ಅವನು ತಾನೇ ಸ್ಕೂಲಲ್ಲಿ ಓದೋದು, ಅವ್ನು ನೋಡಬೇಕು. ಅವ್ನ ಡಿಸಿಷನ್. ನಿನ್ನ ಡಿಸಿಷನ್ ಹೇಳ್ಬೇಕು ಕಣ. ಎಸ್, ಅವ್ನು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು. ನೋಡುವ ಎಷ್ಟು ಚೆನ್ನಾಗಿ ಪ್ಲಾನಿಂಗು. ನಾವು ಹರಕೆ ಕಟ್ಕೊಳ್ಳೋಕ್ಕೂ ಸ್ಕೂಲ್ ಟೈಮ್ಗೂ ನಿದ್ರೆಗೂ ಹೆಂಗೆ ಕಾಂಬಿನೇಷನ್ ನೋಡು. ನಿಂಗೆ ಒಂದಷ್ಟು ಐಡಿಯಾ ಗೊತ್ತಾಗುತ್ತೆ. ಹಾಂ ಸರಿ, ನಾನು ಹಿಂಗೆ ಕೇಳಬೇಕು, ನಿನ್ನೆ ರಾತ್ರಿ ಸ್ಲೀಪಿಂಗ್ ಹೆಂಗಿತ್ತು? ಅಲ್ಲ ನೀನು ನೋಡಿ ಆಡಿಯನ್ಸ್ಗೆ ನೀಟಾಗಿ ಹೇಳ್ಬೇಕು. ನನಗೆ ಹೇಳ್ದೆ ಹಿಂಗೆ ಹೇಳ್ದೆ ಹಂಗೆ ಹೇಳಬೇಕು ಇದು ಆಡಿಯನ್ಸ್ಗೆ. ಗೈಸ್ ನನ್ನ ಮಕ್ಕಳು ನೆನ್ನೆ ಬೆಟ್ಟದಾಗ ಮಲಗಿದ್ರು. ಆದರೆ ನಾವು ಅನ್ಕೊಂತೀವಿ ಅದಕ್ಕೆ ದೇವರು ದಾರಿಗಳನ್ನ ಮಾಡ್ಕೊಡೋದು. ಹೆಂಗೆ ಅಂದರೆ ಆ್ಯಕ್ಚುಲಿ ಬೇಬಿ ಇಬ್ರಿಗೂ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಮಲ್ಕೊತಾರೆ. ಒಂದು ಟಿಪ್ ಅದು. ಹಾಂ ಆಯ್ತಾ? ಎರಡನೇದು, ನಿನ್ನೆ ಆನವ್ ಮಲ್ಗೆ ಇದ್ದ ಪೂರ್ತಿ ಎದ್ದಿಲ್ಲ. ಮನೇಲಿ ಒಂದ್ಸಲ ಹಾಲು ಕೇಳ್ದ. ಸಾಕು ಬಾ ಆಂಟಿ, ಒಂಚೂರು ಸ್ನಾನ ಮಾಡಿಸ್ಕೊಟ್ಬಿಡ್ತೀರಾ ಆಂಟಿ, ಕರ್ಕೊಂಡು ಹೋಗ್ತೀನಿ. ಆಮೇಲೆ ಮಲಗಿದ್ದ, ಏನು ಇದು ಮಾಡಿಲ್ಲ. ಅವಳು ಅಷ್ಟೇ ಸ್ನಾನ ಮಾಡಿಸಿ 12 ಗಂಟೆಗೇನೋ ಸ್ನಾನ ಮಾಡಿಸಿ ಮಲಗಿಸಿದ. ಅದೋ ಒಂದು ನೋಡಿದೆ. ಓಕೆ, ಮಲಗಿಸಿದ್ರೆ ಮಕ್ಕಳು ನಿದ್ದೆ ಮಾಡ್ತಾರೆ. ದಿನ ಡೈಲಿ ಅದೇ ಟೈಮಿಂಗ್ಸ್ ಸ್ನಾನ ಮಾಡಿಸಿ ಮಲಗಿಸ್ಬೇಕು, ಹಾಲು ಕುಡಿಸಿ, ಆಗ ಮಲ್ಕೊಂತಾರೆ ಅಂತ. ಸೊ ಸ್ನಾನ ಮಾಡಿ ಮಲಗಿಸಿದ್ರೆ ಒಂದು 3 hours ಕಂಟಿನ್ಯೂಸ್ ಒಂದು ಸ್ಟ್ರೆಚ್ಚಲ್ಲಿ ಮಲ್ಕೊಂಡು. ನಿಂಗೆ ಎಷ್ಟು ರಿಲ್ಯಾಕ್ಸ್ ಆಯ್ತು ತಾನೆ? ಸ್ಟ್ರೆಚ್ಚಲ್ಲಿ ಮಲ್ಕೊಂಡ್ರೆ ಎಷ್ಟೋ ಅಲ್ಲ, ಎಷ್ಟೋ ರಿಲ್ಯಾಕ್ಸ್ ಆಯ್ತು. ಅಲ್ಲ ಬಟ್ ಆನವ್ ಮಲ್ಕೊಂಡಲ್ಲ ಪೂರ್ತಿ ನಿನ್ನೆ. ಆನವ್ದು ಆಶ್ಚರ್ಯ, ಅದು ಬಿನ್ನು ಚಿಕ್ಕ ಬೇಬಿ ಅನ್ಕೋ. ಆನವ್ ಮಲ್ಕೊಂಡ್ರೆ ಅದು ಆಶ್ಚರ್ಯ. ಸೊ ಎಲ್ಲರೂ ನಿದ್ದೆ ಮಾಡಿದ್ರು ಇವತ್ತು ಅಲ್ಲ? ನಿಂಗೆ ಗೊತ್ತಾ, ಅಮ್ಮನಿಗೆ ಹೇಳ್ದೆ ಅದನ್ನ ನಿದ್ದೆ ಮಾಡ್ತಿದ್ದಾನೆ ಅಂತ. ನಮಗಿಂತ ಮುಂಚೆ ಹರಕೆ ಕಟ್ಟಿದ ಅಮ್ಮ ಮಂಜುನಾಥ್ ತಂಗಿ. ಅದೇ ಮಂಜುನಾಥ್ ತಂಗಿ ಸುಬಿನೂ ಹರಕೆ ಕಟ್ಟೈತೆ. ನೆನ್ನೆ ಹೋಗ್ಬಿಟ್ಟು ನಾನು ನೀನು ಹರಕೆ ಕಟ್ಟಿದ್ದೀವಿ. ಮೂರು ಹರಕೆ ಒಟ್ಟೊಟ್ಟಿಗೆ ಒಂದು ದಿನಕ್ಕೆ ರಿಸಲ್ಟ್ ನೋಡಿದ್ರಾ? ಈ ಸುಬ್ಬನ್ ನೋಡಿ ಆನವ್ ಸ್ಕೂಲ್ಗೆ ಹೇಗೆ ರೆಡಿ ಆಗಿದ್ದಾನೆ. ಆನವ್ ರೆಡಿನಾ? ಗೊತ್ತಾಗುತ್ತಾ ನಿಂಗೇನಾದರೂ? ಹಾಂ, ಕ್ಲೋಸಾ? ಶಿಟ್. ವೈ
Just for honor. No, 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 ನೋ 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 ಹಂಗೆಲ್ಲ ಹೋಗ್ಬಾರ್ದು. ನಮ್ಮ ಥರನೇ 4 ಜನ ಪೇರೆಂಟ್ಸ್ಗಳು ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ರು. ನಮಗೋಸ್ಕರ 3 ಜನ ಎಲ್ಲ ಕಾಯ್ತಾಯಿದ್ರು. no, 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 wait. ಬಾ 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 ಕರ್ಕೊಂಡು ಹೋಗೋಣ. Stop. ಬಿಡು 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 ಹೋಗ್ತಾ ಅವ್ನಿಗೆ ಗೊತ್ತು ಅವನಿಗೆ ಯಾವ ದಾರಿ ಅಂತ. ಪಾಪ ಏನವ ಇವನೇ ನಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೋತಾನೆ. ಓ ಈಗ ನಾವು ಕರೆಕ್ಟ್ ಟೈಮ್ ಬಂದ್ವಾ ಅಂತ. ಅವನು ಟಿ ವಿಲಿ ನೋಡ್ತಾ ಇದ್ನಲ್ಲ, ಅದು ಎದುರುಗಡೆ ಬರುತ್ತಲ್ಲ ಅವನಿಗೆ ಹೇಳಿ ಈಸ್ ಎಕ್ಸ್ಪ್ಲೋರಿಂಗ್. ಇಲ್ಲಿ ನೋಡಿಲ್ಲ ಅವನು. ಅಯ್ಯೋ ವಾವ್ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಟೀಚರ್ ಅಲ್ಲ ಅಂತ ಯಾರೋ ಅವನ ನೀನು ಟೀಚರ್ ಥರನೇ ಇದೆಯಲ್ಲ. ಫಾರ್ಮ್ ಫಿಲಪ್ ಮಾಡಬೇಕು, ಎಲ್ಲನೂ ಮಾಡು. ಅವನದು 6 ಪಾಸ್ಪೋರ್ಟ್ ಫೋಟೋ ಬೇಕು, ಪಾಸ್ಪೋರ್ಟ್ ಸೈಜು, ಆ್ಯಂಡ್ ಫ್ಯಾಮಿಲಿ ಫೋಟೋ ಬೇಕು, ಒಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕು, ಆ್ಯಂಡ್ ಇನ್ನು ಪಾಸ್ಪೋರ್ಟ್ ಸೈಜ್ ಬೇಕು. ರೆಸಿಡೆನ್ಸ್ ನಮ್ಮ 3 ಜನದ ಒಟ್ಟಿಗೆ ಫ್ಯಾಮಿಲಿ ಫೋಟೋ ಅಂತ ಹೇಳಿದೆ ಅಲ್ವಾ. ಹೌದಾ? ಹಾಂ ಓಕೆ, ಫ್ಯಾಮಿಲಿ ಫೋಟೋ ಬೇಕು. ಇಷ್ಟೆಲ್ಲ ಬೇಕು. ಹಿಂಗೆ ಬಂದು ಹಿಂಗೆ ಅಡ್ಮಿಷನ್ ಮಾಡ್ಬಿಟ್ಟು ಹೋಗ್ಬಿಡೋದು ಅಂದ್ಕೊಂಡ್ರೆ ಹಂಗೆ ಅಂದ್ಕೊಂಡೆ. ನಾನು ಹಂಗೆ ಈ ಫಾರ್ಮ್ಗೆ 400 ರೂಪಾಯಿ ಆಗುತ್ತೆ. ಈ ಫಿಲ್ ಮಾಡಿ ಕೊಟ್ಟಾದ್ಮೇಲೆ ಆಮೇಲೆ ಬೇಕಾದ್ರೆ ಪ್ರೊವೈಡ್ ಮಾಡ್ಬೋದು. ಓಕೆನಾ? ಇಷ್ಟ ಆಗ್ಬಿಟ್ಟಿದೆ ಅವನಿಗೆ ಜಾಗ. ಅಡ್ಮಿಷನ್ ಆಗ್ತಾ ಒಂದು ಮೆಸೇಜ್ ಬಂತು, ಡಿಯರ್ ಪೇರೆಂಟ್ ಥ್ಯಾಂಕ್ ಯು ಅಂತ ಸ್ಕೂಲ್ ಸೇರಿಸಿದ್ದೆ. ಯಾಕೆ ಒಂದ್ಸಲ ಜಲ್ ಅಂತು, ಆಲ್ರೆಡಿ ನನ್ನ ಮಗ ಸ್ಕೂಲ್ಗೆ ಹೋಗಂಗ ಅಂತ ತ್ಯಾವಡ. ಬಾಯ್. ಸ್ಲೋ ಫೈನಲಿ ಅಫಿಷಿಯಲ್ ಆಗಿ ನಾವು ಅಡ್ಮಿಷನ್ ಆಯಿತು. ವೆಲ್ಕಮ್ ಟು ಯೂರೋ ಕಿಡ್ಸ್ ಫ್ಯಾಮಿಲಿ ಅಂದರು. ಹೇಗೆ ಅಯ್ಯೋ ಹೆಂಗೋ ಏನೋ ಅಂತ ಮಿಕ್ಸ್ಡ್ ಫೀಲಿಂಗ್ಸ್. ಹೆಂಗೋ ಏನೋ, ಡೋಂಟ್ ವರಿ. ಮಾಮ್ಸ್ ಥಿಂಗ್ಸ್ ಅದು. ಬಾಯ್ ಬಾಯ್ ಅನು. ಯೂರೋ ಥಾಟ್ಸ್ ಅಂತನೋ ಏನೋ, ಹಾಂ ಅದು 1.6 years ಇಂದ ಸ್ಟಾರ್ಟ್ ಆಗುತ್ತಂತೆ. ಥಾಟ್ಸ್. ಥಾಟ್ಸ್ ಸೊ ಫೈನಲಿ ಅಡ್ಮಿಷನ್ ಆಯಿತು. ಫೈನಲಿ ಅಡ್ಮಿಷನ್ ಆಯಿತು. ಫೈನಲಿ ಅಡ್ಮಿಷನ್ ಆಯಿತು. ಸ್ಕೂಲ್ಗೆ ಔಟ್ ಆಟಾಡ್ಕೊಂಡ್ ಬಂದ್ರು. ಸ್ಕೂಲ್ ಸೇರಿಸ್ಬಿಟ್ರ. ಎಷ್ಟು ಖುಷಿಯಾಗಿದ್ದ ಗೊತ್ತಾ ಸ್ಕೂಲಲ್ಲಿ, ಸಖತ್ ಖುಷಿಯಾಗಿದ್ದ. ಏನವ ಸ್ಕೂಲ್ ಪೇರೆಂಟ್ಸ್ ಗ್ರೂಪ್ಗೆ ನಾವಿಬ್ರು ಅಫಿಷಿಯಲಿ ಪೇರೆಂಟ್ಸ್ ಗ್ರೂಪ್ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗೋದು. ಹಾಂ ಝಲ್ ಅನ್ನತ್ತಿದೆ ಹಂಗೆ ಝಲ್ ಬರ್ತಿದ್ದೆ ಹಂಗೆ ನನಗೆ ಟೀ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಟೀ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ಹೌದು, ನನಗೆ ಇಲ್ಲ ಇದು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದೆ.
ಇಲ್ಲೇ 800 ಮೀಟ್ರ್ ತಗೋತೊಂಥರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಫ್ಯಾಮಿಲಿ ಫೋಟೋ ಬೇಕು, ಅದಾದಮೇಲೆ ಆಮೇಲೆ ವ್ಯಾಕ್ಸಿನೇಷನ್ದು ಎಲ್ಲ ಫೋಟೋ ಬೇಕು, ಎಷ್ಟು ಮಾಡಿಸಿರೋದು ಅದೆಲ್ಲನೂ. ಇಲ್ಲ ಇಲ್ಲ ನಾವು 3 ಜನ ಅಲ್ಲ, ಆ್ಯಕ್ಚುಲಿ 4 ಜನ ಇದ್ದಿದ್ದು ಚೆನ್ನಾಗಿರೋದು, ಬಟ್ ಅದೇನು ಚಿಕ್ಕದು ಬೇಡ. ನನಗೆ ಅದೆಲ್ಲ ಪೇರೆಂಟ್ಸ್ ಗ್ರೂಪಲ್ಲಿ ಆ್ಯಡ್ ಮಾಡಿದ್ರು. ಇದಕ್ಕಿದ್ದಂಗೆ ಈ ಫೋನಲ್ಲಿ ಬಂತು ಮೆಸೇಜು, ಜಲ್ ಅಂತ ಡಿಯರ್ ಪೇರೆಂಟ್ಸ್ ಹಂಗಂತಿದ್ದಂಗೆ ಅಯ್ಯೋ ಈ ಏನೇ ಕಂಪ್ಲೇಂಟ್ ಇದ್ರು ನಮ್ಗೆ ಹೇಳ್ತಾರೆ, ಏನೇ ಇದು ಮಾಡಿದ್ರು ಹೇಳ್ತಾರೆ. ನಮ್ಮ ಮಾನವು ಇವಾಗ ಮಲಗಿದ್ರು ಆಯಿತಾ, ಈಗ ಎದ್ರು. ಅವ್ರು ಎದ್ದಾಗ ಮೂಡ್ ಸ್ವಲ್ಪ ಅಂತ ಇರುತ್ತೆ. ಸ್ವಲ್ಪ ಹೊತ್ತು ಹೀಗೆ ಪಪ್ಪನ ತಪ್ಕೊಂಡು ಹಾಗೆ ಸ್ವಲ್ಪ ಮುದ್ದಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಆಮೇಲೆ ಎದ್ದೇಳೋದು. ಹೀಗೆಲ್ಲ ತಪ್ಕೊಂತ ಇರ್ತಾರೆ. ಏನು ಅಲ್ಲ, ಈ ಸ್ನಾನ ಮಾಡಿಸಿ ಕಟ್ ಮಲಗಿಸಿದ್ರೆ ನಿದ್ದೆ ಮಾಡ್ತಾರೆ ಅಂತ ಐಡಿಯಾ ನೋಡಿ ಇವಾಗ ಬಂದಿದೆ. ಅರ್ಕೆ ಕಟ್ಕೊಂಡ ಮೇಲೆ ಸ್ನಾನ ಮಾಡಿಸಿದ್ದಕ್ಕೆ ನಿದ್ದೆ ಬಂತು ಅನ್ನೋದು ಹೌದು ಬಿಡಿ. ಏನು ಮಾಡಿಸಿಲ್ಲ, ಮನಿಕಣ್ಣಲ್ಲ ಹಂಗೆ ಮಲ್ಕೊಬಿಟ್ಟಲ್ಲ ಅಂತ ಮಲ್ಕೊಂಡ ಬೆಳಿಗ್ಗೆನೇ ಎದ್ದಿದ್ದವನು. ಅಪ್ಪ ನಿಜವಾಗ್ಲೂ ಪವಾಡ ಅಂದರೆ ಪವಾಡನೇ ಕಣ. ಆಮೇಲೆ ಇದು ಒಬ್ಬೊಬ್ರದಲ್ಲಮ್ಮ, ಫಸ್ಟ್ ನಮ್ಮಮ್ಮ ಕಟ್ಟಿದ್ರಂತೆ ಸೋಮವಾರ, ಆಮೇಲೆ ನೀವು ಕೊಟ್ಬಿಟ್ರಿ, ನಾವಿಬ್ರು ನೆನ್ನೆ ಕಟ್ಟೋದು ಹೋಗ್ಬಿಟ್ಟು. ಸೊ 3 ಜನದ್ದು ಒಟ್ಟಿಗೆ ತಗೊಳ್ಳಿ ಅಂತ ದೇವರು ಇವತ್ತನ್ನು ನೋಡೋಣ. ಅಪ್ಪ ಶಿವಪ್ಪ ಯಾವುದೇ ಒಂದು ಸಣ್ಣದೇ ಆಗ್ಲಿ ಪುಟ್ಟದೇ ಆಗ್ಲಿ ಫಸ್ಟ್ ಕಟ್ಟೋದೇ ಅಲ್ಲಿಗೆ ಅಲ್ವಾ. ನೋಡಿ ಇನ್ನೂ ಯಾರು ನಾಸ್ತಿಕರಿದ್ದಾರೆ ಅದರದ್ದು ಈಗಲೇ ಹೇಳ್ತೀನಿ. ನಾನು ನಿಮ್ಮ ಥರ ಎಲ್ಲ ಬಂದು ನಮ್ಮನೇದೇ ಟೆಂಪಲ್ ಇದ್ದು ನಾನೇ ಪೂಜೆ ಮಾಡಿದ್ದು ಎಲ್ಲಾನು ಇದ್ದು ಕೂಡ ಒಂದು 10 ವರ್ಷ ಅದರಿಂದ ದೂರ ಇದ್ದುಬಿಟ್ಟಿದ್ದೆ ನಾನು. ಅಂದರೆ ಬೇಡ ನನಗೆ ಇದು ಯಾವುದು ಮತ್ತೆ ಅಗೇನ್ ವಾಪಸ್ಸು ನೀನೇ ಗತಿ ನಿಂದೇ ಪಾದ ಅಂತ ಅಲ್ಲಿ ಭಾಗಿದ್ದೀನಲ್ಲ, ಇದೆಲ್ಲ ಅದು ಅನುಭವ ಇದ್ದರೆ ಮಾತ್ರ ನಂಬಿಕೆ ಬರೋದು. ನೋಡಿ ಕಣ್ಮುಂದೆನೇ ಇವತ್ತು ರಿಸಲ್ಟು, ಹಿಂಗೆ ನಾಳೆ ಆಗ್ಬಿಟ್ರೆ ಅದನ್ನ ಕಳ್ಸಕ್ಕೆ ನಿಮ್ಮ ಮಕ್ಕಳೇ ಬರ್ಬೇಕಾಯ್ತು ಎಲ್ಲ ಅಷ್ಟೇ, ಅವ್ರ ಮಕ್ಕಳ ಹತ್ರನೇ ಬರ್ಬೇಕು ಅಲ್ವಾ. ನಿಜವಾಗ್ಲೂ ಅನುಭವ ಇದ್ದವ್ರಿಗೆ ಮಾತ್ರ ಈ ಅನುಭವ ಸಿಗೋದು. ಮೌಲ್ಯ ಹಾಂ ಈಗ ಎಷ್ಟು ವರ್ಷ 27 ವರ್ಷನ. ಹಾಂ 27 ವರ್ಷದ ಹಿಂದೆಗಡೆ ಮಾತಿದ್ದು. ಹಾಂ ಧರ್ಮಸ್ಥಳ ಕರ್ಕೊಂಡು ಹೋಗಿದ್ದೀನಿ. ಹಾಂ ಧರ್ಮಸ್ಥಳ ಕರ್ಕೊಂಡು ಹೋಗಿದ್ದೀನಿ, ಮುಡಿ ಕೊಡ್ಸ್ಕೊಂಡು ಕರ್ಕೊಂಡ್ಬಂದ ಮಗುನ. ಅವಾಗೆಲ್ಲ ಬಸ್ಸೇ ಅಲ್ವೇನವ, ನೈಟ್ ಹೋಗಿ ಮುಡಿ ಕೊಡ್ಸ್ಕೊಂಡು ಕರ್ಕೊಂಡ್ಬಂದ. ಕರ್ಕೊಂಡ್ಬಂದ್ರೆ ಹಳ ಬರುತ್ತೆ ನಮ್ಗೆ ಅದು ಹೇಳ್ಬೇಕು ಅಂದ್ರೆ. ಮುಡಿ ಕಟ್ಸ್ಕೊಂಡು ಭಾಳ ಬಿಸಿಲು, ಆ ರಶಲ್ಲಿ ನಿಂತ್ಕೊಂತ ಇದ್ವಿ. ಆ ರಶಲ್ಲಿ ದರ್ಶನ ಆಗೋದೇ 3 ಅವರ್ 4 ಅವರ್. ಮಗ ದರ್ಶನ ಮಾಡ್ಕೊಂಡು ದರ ರೂಮಿಗೆ ಬಂದು ಸಾಕಾಗ್ಬಿಟ್ಟಿತ್ತು, ಮಲಗಿಬಿಟ್ಟಿದ್ವಿ. ಮಲಗಿದ್ರೆ ಹೌದು ಅಮ್ಮ ಮಲಗ್ಬಿಟ್ಟೆ ನಾನು. ನಮ್ಮಮ್ಮ ಅಜ್ಜಿ ಅಲ್ವಾ ಸಾಕಿದ್ಲಲ್ಲ, ಅವಳ ಮಗುನ ಅಲರ್ಟ್ ಆಗಿ ಎತ್ಕೊಂಡಿದ್ಲು. ನಾನು ಮಲಗೆ ಇದ್ದೆ, ನನ್ನನ್ನ ಹಿಂಗೆ ಎಬ್ಸಿದ್ಲು. ಏನು ನೀನು ಸಾಕಾಗೈತೆ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂದ್ರೆ ನಾವು ಹೊರಡ್ಬೇಕು. ಹೊರಡೋದಲ್ಲ, ನಾಳೆ ಹೊರಡೋದು ಏನೋ ಪ್ಲಾನ್ ಇತ್ತೇನೋ ಮೇ ಬಿ ಗೊತ್ತಿಲ್ಲ. ಆಮೇಲೆಗೆ ನಮ್ಮಮ್ಮ ಎದ್ದು ಮಗು ಸೀರಿಯಸ್ ಆಗೈತಿದ್ದ ಮೇಲಕ್ಕೆ. ಅಂದ್ರೆ ಇಲ್ಲಿ ಹಳ್ಳ ಬೀಳ್ತಾ ಇದೆ, ಇಲ್ಲೆಲ್ಲ ಪಕ್ಕೆ ಎಲ್ಲ ಹಳ್ಳ ಬೀಳ್ತಾ ಇದೆ. ಎಳಿತಾ ಬಿದ್ದವಳೆ ಉಸಿರು. ಅಯ್ಯಯ್ಯೋ ಮೌಲ್ಯ ಮಗ ಸೀರಿಯಸ್ ಆಗ್ಬಿಟ್ಟೈತೆ ಎದ್ದಳ ಮೇಲೆ. ಮನೆಗಿದೆಯಲ್ಲ ನೀನು ಒಂದು 18 ವರ್ಷದ ಹುಡುಗಿ ಏನೋ ಅವಾಗ ಅಷ್ಟೇ. ಅಷ್ಟು ಗೊತ್ತಾಗಲ್ಲ. ಆದರೂ ತಾಯಿ ಯಾವ ವಯಸ್ಸಾದ್ರೂ ತಾಯಿ ಅಲ್ವಾ, ತಾಯಿ. ಆಮೇಲೆ ಏನು ಮಾಡೋದು ಅಂತ ನಮ್ಮ ಅಮ್ಮ ಪಾಪ ಎತ್ಕೊಂಡು ಓಡ್ ಬಂದು, ನಮ್ಮಪ್ಪ, ನಾನು, ನನ್ನ ಗಂಡ, ನಮ್ಮಪ್ಪ, ನಮ್ಮಮ್ಮ, ಮೌಲ್ಯ ಇಷ್ಟೇ ಜನ ಹೋಗಿದ್ದಿದ್ದು. ಆಮೇಲೆ ಹತ್ಕೊಂಡು ಅಲ್ಲಿಂದ ಬಂದು ರೂಮ್ನ ಖಾಲಿ ಮಾಡಿ ಬಂದವ್ರೇನೋ ನಮ್ಮಮ್ಮ ಹೇಳಿದ್ದು ಒಂದೇ ಮಾತು, ಎಲ್ಲಾರು ಅವ್ರ ಅನುಭವ. ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಒಂದೊಂದ್ಸಲ. ಆ ಜಾಗಕ್ಕೆ ಬಂದು ನಿಂತಾಗ ಅರ್ಥ ಆಗುತ್ತೆ ಎಲ್ಲ. ನನ್ನ ಮಗಂದು ಅಣ್ಣಪ್ಪನ ಟೆಂಪಲ್ ಇತ್ತು. ಅಣ್ಣಪ್ಪನ ಟೆಂಪಲ್ ಹತ್ರ ಫಸ್ಟ್ ಆಸು ಬಟ್ಟೆನ ಅಂತಂದ್ರು. ತುಂಬಾ ಮಗು ಸೀರಿಯಸ್ ಅಂದ್ರೆ ನೀವು ನಂಬಲ್ಲ. ಆಗಿನ ಕಾಲದಲ್ಲಿ ಹೆಲ್ಪ್ ಮಾಡ್ತಾ ಇದ್ರು, ಈಗ ಮಾಡಲ್ವೇನೋ ಆ ಥರ ಎಲ್ಲ. ಈಗ ನೀವು ಕಾರ್ ಮಾಡ್ಕೊಂಡು ಇಮಿಡಿಯೇಟಾಗಿ ಬರ್ತಾ ಇದ್ವಿ. ನಮ್ಗೆ ಅವಾಗ ಶಕ್ತಿ ಇಲ್ಲ ಅಷ್ಟೊಂದು. ಒಂದು ಬಟ್ಟೆ ಆಸ್ತು ಅಣ್ಣಪ್ಪನ ಮುಂದೆ ಅಷ್ಟೇ ಕೂತಿದ್ದು, ಬೇಡ್ಕೊಂಡಿದ್ದು ಅಷ್ಟೇನೇನೆ, ಮಗ ಬದುಕಿಸ್ಕೊಡು ಅಷ್ಟೇನೇನೆ ಬರ್ತೀವಿ.
ಅವತ್ತಿಂದ ಅವಳಿಗೆ ನಾನು ತುಲಾಭಾರ ಮಾಡ್ಸೋಕ್ಕೆ ಶುರು ಮಾಡಿದ್ದು. ವರ್ಷಕ್ಕೊಂದ್ಸತಿ ತುಲಾಭಾರ ಕೊಡ್ತಾನೆ ಇರ್ತೀನಿ ನಾನು. ಈ ಥರ ಅಷ್ಟು ಸೀರಿಯಸ್ ಆಗಿದ್ಲು. ಬಸ್ನವನೇ ನೋಡಿ ಪಾಪ, ಬಸ್ನವನು ಡಾಕ್ಟ್ರ್ ಮನೆಗೆ ತಗೊಂಡು ಸ್ಟಾಪ್ ಕೊಟ್ಟರು. ಅಂದರೆ ರಾತ್ರಿ ಹತ್ತಿದ್ವಿ ಬಸ್ನ, 4 ಗಂಟೆ ರಾತ್ರಿನಲ್ಲಿ ನಾವು ಡಾಕ್ಟ್ರ್ ಮನೆಗೆ ತಗೊಂಡು ಸ್ಟಾಪ್ ಕೊಟ್ಟ. ಯಾಕೆಂದರೆ ಮಗು ಅಷ್ಟು ಸೀರಿಯಸ್ ಆಗ್ಬಿಟ್ಟಿತ್ತು. ತುಂಬ ಬಸ್ಸಲ್ಲೆಲ್ಲ ಗೋಳಾಡಿದ್ದೀವಿ ಮೊದಲಿಂದ. ಆಮೇಲೆ ಅಲ್ಲಿ ಇಳಿಸಿ ಆಮೇಲೆ ನಾನು ಇಂಜೆಕ್ಷನ್ ಕೊಟ್ಟರು. ಆಮೇಲೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅದು ಬೇರೆ. ನಮ್ಮಪ್ಪ ಅಣ್ಣಪ್ಪನೇ ಆ ಧರ್ಮಸ್ಥಳ ಮಂಜುನಾಥನೇ ಅವಳಿಗೆ ಜೀವದಾನ ಮಾಡಿರೋದು. ಇವತ್ತಿಗೂ ನಾನು ಯಾಕೆ 27 ವರ್ಷ ಅವಳಿಗೆ ಇವತ್ತು ಅವಳು ತುಲಾಭಾರ ಮಾಡಿಸ್ತಾನೆ ಇದ್ದೀನಿ ನಾನು. ನಿಜವಾಗ್ಲ ಅದಕ್ಕೆ ಅವಳು ಅಷ್ಟು ನಂತಾಳೆ ಮಂಜುನಾಥನ. ಆ ಟೆಂಪಲ್ಗೆ ಹೋದ್ರೆ ಏನೋ ಒಂದು ಸಖತ್ ವೈಬು. ಎಲ್ಲಿರೋದು ನಮಗೆ ಎಲ್ಲಿರೋದು ಆ ಟೆಂಪಲ್? ಅಣ್ಣಪ್ಪನ ಟೆಂಪಲ್ ಅಲ್ಲೇ ನಾವು ಎಂಟ್ರೆನ್ಸ್ ಅಲ್ಲಿ ಅಣ್ಣಪ್ಪನ ದಾಟ್ಕೊಂಡೆ ನಾವು ಧರ್ಮಸ್ಥಳಕ್ಕೆ ಹೋಗೋದು. ಚಿಕ್ಕದು ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ, ಗಂಡಸ್ರಿಗೆ ಮಾತ್ರ ಮೇಲ್ಗಡೆ ಬಿಡ್ತಾರೆ, ಹೆಂಗಸರುಗಳು ಬಿಡಲ್ವಲ್ಲ ಅಲ್ಲಿ. ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೆ ಅಲ್ಲ, ಇವತ್ತೊಂದು ಎಕ್ಸ್ಪೀರಿಯನ್ಸ್. ನೆನ್ನೆ ಅರ್ಕೆ ಕಟ್ಟಿದ್ಕೆ ನೆನ್ನೆ ರಾತ್ರಿ ನಿದ್ದೆ ಮಾಡಿರೋದು. ನಮ್ಮ ಆನಂದ ಧರ್ಮಸ್ಥಳ ಅಂದ್ರೆ ನಾವು ಏನೋ ಒಂದು ಟ್ರಿಪ್, ಅದು ನಮ್ಗೆ ಅವಾಗೆಲ್ಲ ಟ್ರಿಪ್ ಅಂದ್ರೆ ಅದೇ ಕಣವ, ಧರ್ಮಸ್ಥಳಕ್ಕೆ ಹೋಗೋದೇ ಟ್ರಿಪ್. ನೀವೇನಾರ ಟ್ರಿಪ್ ಹೇಳ್ರಿ. ಈಗ್ಲೂ ನಾವು ಇಷ್ಟು ಮೆಚುರಿಟಿ ಬಂದು ಇಷ್ಟು ದೊಡ್ಡವರಾದ್ರೂ ನಮ್ಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ರೆ ನಮ್ಗೆ ಆಗ ಆನಂದ ನನಗೆ ಏನು ಗೊತ್ತಾ ಡ್ರಾಸ್ಟಿಕ್ ಅಂದರೆ ನನಗೆ ಅಂತಂದಿದ್ದು ಭಾವ ಅರ್ಕೆ ತಗೊಳ್ಳೋಣ, ಅರ್ಕೆ ಹೊತ್ಕೊಳ್ಳೋಣ ಅಂತಂದಿದ್ದು. ನಾನು ಯಾವತ್ತೂ ಲೈಫಲ್ಲಿ ಅರ್ಕೆ ಕಟ್ಟೇ ಇಲ್ಲ. ನನ್ನ ಮಕ್ಕಳಿಗೋಸ್ಕರ ಫಸ್ಟ್ ಟೈಮ್ ಅರ್ಕೆ ಕಟ್ಟಿದ್ದು ಅದು ಇಷ್ಟು ಬೇಗ. ನಮ್ಮ ತಮ್ಮ ಸಾಯಕ್ಕೆ 1 ವಾರ ಮುಂಚೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಬಂದು ಸತ್ತವನು. ಯಾರಿದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ? ಪಾಪು ಮಲಗಿದೆ. ಆನದು ಊಟ ಆಯ್ತಾ ಇಲ್ಲ ನೋಡೋಣ. ಆನನ್ನ ನೋಡೋಕ್ಕೆ ಮತ್ತು ಅಮ್ಮಯ್ಯನ ನೋಡೋಕ್ಕೆ ಬಂದಿದ್ದಾರೆ ಮೌಲ್ಯ ಕಸಿನ್ಸ್. ಅಲ್ಲ ಸಾರಿ, ನಮ್ಮ ಅತ್ತೆ ಕಸಿನ್ಸ್. ಸ್ವಲ್ಪ ಏನಿದು ಪಾಪು ಹತ್ರ ಇವಳ ಏನು ಹುಳ ಇರ್ಬೋದು ಇದು? ಅಕ್ಕಿ ಹುಳನ ಇದು? ಓ ಗಿಫ್ಟಾ ಅಂತ ಹೇಳ್ತಾ ಇದ್ದಾನ. ವಾವ್ ಸೂಪರ್. ಓಪನ್ ಮಾಡು ಮಗನೇ, ಓಪನ್ ಮಾಡು. ಎಲ್ಲರೂ ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಚಿನ್ನ. ಹಾಂ ಓಪನ್ ಮಾಡಿ, ಓಪನ್ ಮಾಡಿ. ಅಕ್ಷಿ ವಜ್ರಾಯ್ ಓಪನ್ ಮಾಡು, ಓಪನ್ ಮಾಡ, ಓಪನ್ ಓಪನ್ ಓಪನ್. ಓ ಒಂದು ಸ್ವಲ್ಪ ಅರ್ಧಂಗೆ ವಾ 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 ಅಂತೆ. ಏನದು ಅನ? ವಾವ್, ಏನು ಎಕ್ಸ್ಪ್ರೆಷನ್ಸ್. ವಾವ್ ವಾವ್ ವಾವ್. ವಾವ್ ವಾವ್. ಹಾಂ ಇನ್ನು ಓಪನ್ ಮಾಡು. ಬಂತು. ಅಯ್ಯೋ ವಾ ವಾ. ಇಲ್ಲಿ ಆನೋ. ವಾವ್ ವಾವ್. ಅಯ್ಯೋ
ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಸೂಪರ್. ಇದೇ ಒಂದು ಬೇಬಿ, ಅದನ್ನೇ ಬೇಬಿ ಎತ್ಕೊ. ಹುಷಾರು. ಇವಳು ನಮ್ಮ ಚಿಕ್ಕಮ್ಮನ ಮಗಳು. ನನ್ಗೆ ಅಕ್ಕ ಅಂತ ಕರೆದ್ರೆ ಪ್ರತೀಕ್ನ ಭಾವ ಅಂತ ಕರಿಬೇಕು ಅವಳು. ಬೆಳಗ್ಗೆ ಹೇಳ್ತಿದ್ಲಂತೆ. ಏನು ಹೇಳ್ದೆ ಬೆಳಗ್ಗೆ ನೀನು? ಮೌಲ್ಯಕ್ಕಂದು ಡ್ರೀಮ್ ಕಮ್ ಟ್ರೂ ಆಗ್ಬಿಟ್ಟಿದೆ. ಗರ್ಲ್ ಬೇಬಿ ಬೇಕು ಅಂತ ಇತ್ತು, ಗರ್ಲ್ ಬೇಬಿನೇ ಆಗಿದೆ. ಅಯ್ಯೋ ಆನವ್ ತರನೇ ಮಾಡ್ಕೊಂಡ್ರೆ. ಏ ಪಾಪ ತಂಗಿ ಪಾಪ. ಅವಳಿಗೋಸ್ಕರ ಬಂದಿರೋದು ನಾಟಕ ಮಾಡ್ಕೊಂಡು. ಯಾರಿದು? ಅಯ್ಯೋ ಅಕ್ಕ. ಅವನು ಹೋಗ್ಬೇಕಂತ ಇನ್ನು ಕಾಲು ಹೊರಟಾಗುತ್ತೆ. ಆನವ್ ನೋಡಿ ಅವ್ರ ಅಕ್ಕ ಹೋಗ್ಬಿಡ್ತಾಳೆ ಅಂತ ಹೆಂಗ್ ಮಾಡ್ತಾನೆ. ನೋಡಿ ನೋಡಿ ಹೆಂಗ್ ಮಾಡ್ತಾನೆ ನೋಡಿ. ಹೋಗೋಗ ಆಚೆ ಹೋಗು, ಗೊತ್ತಾಗೋಯ್ತು ಅವನ್ಗೆ. ಅಯ್ಯೋ ನೋಡಿದ್ರ ಹಂಗೆ ಮಾಡ್ತಾನೆ. ಒಂದಷ್ಟು ಫೇವ್ರೆಟ್ ಪೀಪಲ್ ಇದಾರೆ ಆನವ್ಗೆ. ಮಧು ಅಕ್ಕ, ಚುಕ್ಕಿ, ಜಾನ್ವಿ ಹತ್ರ ಹೋಗೋದೇ ಇಲ್ಲ ಅಂತ ಅವನು. ಪಾಪ ಅವಳು ಎಷ್ಟು ಇದು ಮಾಡ್ತಾಳೆ ಗೊತ್ತಾ. ಜಾನ್ವಿ ಬದಲು ಇವಳು ಮಧು ಅಕ್ಕ. ಹೆಂಗಿದೆ ನಾನು ತರಿಸಿರೋ ಸಮೋಸ? ಚೆನ್ನಾಗಿದ್ಯಾ? ಸಮೋಸ ಪಾರ್ಟಿ ಇದು. ಏನ್ ಮಾಡಿದ್ರ? ಅವ್ನಿಗೆ ಡಿಸ್ಟ್ರಾಕ್ಟ್ ಮಾಡಿದ್ರಾ? ಇಡಿಯಟ್ ನನ್ನ ಮಗನೇ. ಏನ್ ತಿಂದೆ ನೀನು? ಏಯ್ ನೀನು ಮಗು ಹತ್ರ ಆಡೋ ತರ ಆಡು ಅಪ್ಪು. ಮಗು ಅದು. ನೋಡಿ ನಾವು ತಾಯಿಯಂದಿರಲ್ಲ ಆಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕು. ಹಿಂಗ್ ನಮ್ಮ ಅಕ್ಕ ಹಂಗೆ ಹಿಂಗ್ ತಗೊಂಬಂದ್ರು ಬಾಯಿ ಹತ್ರ, ಹಂಗೆ ನಾವು ಅನ್ಕೊಂಡೆ. ತಿನ್ನಂಗಿಲ್ಲ ನಾವು ಇದನ್ನೆಲ್ಲ. ಎಲ್ಲೇ ಅವನು? ಅಕ್ಕ ನಾನು ಚಿಕ್ಕವಳಿರುವಾಗ ನೀನು ನನಗಿಂತ ಸ್ವಲ್ಪ ನಮ್ಮಿಬ್ರಿಗೆ ಎಷ್ಟು ಏಜ್ ಡಿಫ್ರೆನ್ಸ್? ಬಟ್ 7 years. ಅದಕ್ಕೆ ನಾವು ನಮ್ಮ ಚಿಕ್ಕಮ್ಮಂದಿರ್ನೆಲ್ಲ ಅಕ್ಕ 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 ಅಂತ ಕರಿತೀವಿ. ಯಾಕೆ ಅಕ್ಕ ಅಂತ ಕರಿತೀರಾ ಅಂತಾರೆ. ಓಕೆ ಓಕೆ. ಮಧು ಅಕ್ಕನೂ ಅಕ್ಕ ಅಂತಾನೆ ಕರೆಯೋದು, ಇವ್ರನ್ನೂ ಅಕ್ಕ. ಧನುಷ್ ಇವರಿಬ್ಬರನ್ನ ಚಿಕ್ಕಮ್ಮ ಅಂತ ಕರಿಯಲ್ಲ. ಯಾಕೆಂದ್ರೆ ಇವ್ರು SSLC ಹುಡುಗಿರವಾಗ ಅವನು ಹುಟ್ಟಿದಾಗ. ಅದೇನೆ ನೀನು ಇನ್ನ ಚಿಕ್ಕವಳು, ನಾವು ಅವಾಗಿನ ಫಸ್ಟ್ ಪಿಯುನ ಅಷ್ಟೇ. ಹೌದು. ಧನುಷ್ಗೆ ಇವಳ ಹೆಸರು ಬೇಕಾದ್ರೆ ಬರ್ದಿದ್ದಾಗ ಟೂಕ ಅಂತ ಹೇಳ್ಬಿಡೋನು. ಎರಡನೇ ಅಕ್ಕ ಟೂಕ. ಎಷ್ಟು ವರ್ಷ ಟೂಕ ಅಂತ ಕರೆದು ಹಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದ್ದ. ಇವ್ರು ಏನ್ ಗೊತ್ತಾ, ನಮ್ಮ ಅಜ್ಜಿಗೂ 2 ಹೆಣ್ಮಕ್ಳು, ನಮ್ಮ ಚಿಕ್ಕಜ್ಜಿಗೂ 3 ಜನ ಹೆಣ್ಮಕ್ಳು. ಸೊ 5 ಜನ. ಇನ್ನೂ ಒಬ್ರಿದ್ದಾರೆ ನಮ್ಮ ಅಜ್ಜಿಯವರ ಅಕ್ಕ. ನಮ್ಮ ಅಜ್ಜಿಗೆ ಪದ್ಮಜ್ಜಿಗೆ 3 ಜನ ಸಿಸ್ಟರ್ಸ್. 5 ಜನ ಅಲ್ವಾ? 4 ಜನ ಸಿಸ್ಟರ್ಸ್. ಇಬ್ರು ಗಂಡ್ಮಕ್ಳು. ಇಬ್ರು ಗಂಡ್ಮಕ್ಳ? ನಮ್ಗೆ ಮಾವದಿರು ಇಬ್ರಮ್ಮ. ಇಬ್ರು ಮಾವದಿರಾ? ಒಬ್ರು ನೋಡೇ ಇಲ್ಲ ನಾನು. ಒಬ್ರು ಫಸ್ಟ್, ಒಬ್ರು ಲಾಸ್ಟ್, ಮಧ್ಯದಲ್ಲಿ 4. ಓ ಓಕೆ. ಅದ್ರಲ್ಲಿ ಸುಂದ್ರಮ್ಮ ಫಸ್ಟ್, ಆಮೇಲೆ ನಿಮ್ಮ ಅಜ್ಜಿ. ಸುಂದ್ರಮ್ಮಂಗೆ 1 ಹೆಣ್ಮಗು. ಜಯಮ್ಮ ಫಸ್ಟ್. ಇವ್ರು ಜಯಮ್ಮನ್ ತರಾನೇ ಇರೋದು.
ಸೊ ಇವರೇ ಕನ್ಫ್ಯೂಸ್ ಆಗಿದ್ದಾರೆ ಗೈಸ್. ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಗೈಸ್. ಸುಂದ್ರಮ್ಮ ಫಸ್ಟ್, ಜಯಮ್ಮ ಸೆಕೆಂಡ್, ಪದ್ಮಮ್ಮ, ಆಮೇಲೆ ವಿಜಯಮ್ಮ. ಇದು ಸೀಕ್ವೆನ್ಸ್. ಸೊ ಸುಂದ್ರಮ್ಮಂಗೆ ಒಂದು ಗರ್ಲ್ ಬೇಬಿ, ಪದ್ಮಮ್ಮಂಗೆ 2, ವಿಜಯಮ್ಮ ಒಂದು, ಜಯಮ್ಮಂಗೆ ಒಂದು ಗರ್ಲ್ ಬೇಬಿನಾ. ವಿಜಯಮ್ಮಂಗೆ 3. ಇವರು ಸಂತಾನ, ಹೆಣ್ಣು ಸಂತಾನ ಜಾಸ್ತಿ ಇದೆ ಇವರ ವಂಶಕ್ಕೆ. ನೀನು ವ್ಲಾಗ್ ಮಾಡ್ಬೇಕು, ಓಕೆನಾ? ಹೆಂಗ್ ಮಾಡ್ತೀಯ ಹೇಳು ವ್ಲಾಗ್? ಹೇಳೆ ಗೈಸ್. ಅವಳದೇ ಒಂದು ಚಾನಲ್ ಇದೆ, ಚಾನಲ್ ಓಪನ್ ಮಾಡಿಲ್ಲ, ಆದರೆ ಅವಳು ಆಲ್ರೆಡಿ ವ್ಲಾಗ್ ಮಾಡ್ತಾ ಇದ್ದಾಳೆ ಮನೇಲಿ. ಗೆಟ್ ರೆಡಿ ವಿತ್ ಮೀ ಮಾಡ್ತಾಳೆ. ಹೆಂಗ್ ಮಾಡ್ತಾಳಕ್ಕ? ಗೆಟ್ ರೆಡಿ ವಿತ್ ಮೀ ಮಾಡ್ಲಿ, ಮಾಡಾದ್ಮೇಲೆ ಇದೆಯಲ್ಲ ಆಫ್ಟರ್ ಎಫೆಕ್ಟ್ಸ್ ಕೂಸ್ಕೊಂಡು ಬೇರೆ ಹಾ ಇವತ್ತು ನಾವು ಚುಕ್ಕಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ. ಹಾಯ್ ಚುಕ್ಕಿ, ಹೇಳಿ ಗೆಟ್ ರೆಡಿ ವಿತ್ ಮೀ ಹೆಂಗ್ ಮಾಡ್ತೀಯಾ? ನೀವು ಬೇರೆ ಮಾಡುವಂತ. ಹಾ ಚೆನ್ನಾಗಿ ಓದು ನೀನು. ಅಪ್ಪು ತರ ಮಾಡ್ಬೇಡ. ಡಬಲ್ ಏನು, I'm a double graduate, but I'm started doing vlogs. ನಿನ್ನ ಮನುಷ್ಯನ ಮರನು ನೀನು. ನಾವು ಮಾಡಬೇಡ ಅಂತ ಹೇಳಿದ್ಮೇಲೆ ಏನು ಕೊಯ್ದು ಆಚೆ ಹೇಳ್ತೀನಿ ನೀನು. ಗೈಸ್, ನಾನು ನಿನ್ನೆನೋ ಅಥವಾ ಮೊನ್ನೆನೋ ಒಂದು ಮೆಸೇಜ್ ಮಾಡಿದರು ನನಗೆ, ಕಮೆಂಟಲ್ಲೂ ಮಾಡಿದರು, ಹಾಗೆ ನನಗೆ ಪರ್ಸ್ನಲ್ ಮೆಸೇಜ್ ಕೂಡ ಮಾಡಿ ಕೇಳಿದ್ರು. ಏನಂದರೆ ನೀವು ಇವಾಗ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಲ್ವ, ನಾನು ನೆನ್ನೆ ಟೆಂಪಲ್ಗೆ ಹೋಗಿದ್ದೆ ಅಲ್ವಾ ಮೊನ್ನೆ ಎಲ್ಲ. ಸೊ ಟೆಂಪಲ್ಗೆ ಹೋಗ್ತಿದ್ದೀರಾ ನೀವು, ಬಾಣಂತಿ ಹೋಗೋ ಹಾಗಿಲ್ಲ. ಮೊದಲು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನೀವು ಹೋಗಬೇಕು, ಆ ಥರ ಎಲ್ಲನೂ ಹೇಳಿದ್ರು. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಹೌದು, ನೀವು ಹೇಳಿದ್ದು ಕರೆಕ್ಟು. ವಿಷಯ ಏನಂದರೆ, ನಾನು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ರಿಚುವಲ್ಸ್ ಏನೇನಿದೆ ಅದನ್ನೆಲ್ಲ ಮುಗಿಸಿದ ಮೇಲೇ ನಾವು ಅಮೇಯನ್ ಕರ್ಕೊಂಡು ಮೈಸೂರಿಗೆ ಹೋಗಿದ್ದೆ. ಯಾಕಂದರೆ ನಾವು ಊರಿಂದ ಊರಿಗೆ ಹೋಗಿ ಅವಳದು ನಾಮಕರಣ, ಕಿವಿಚುಚ್ಚೋ ಶಾಸ್ತ್ರ, ಹಾಗೆ ಆನವ್ ಬರ್ಡೇ ಎಲ್ಲನೂ ಇತ್ತಲ್ಲ, ಅದರ 2 ದಿನದ ಹಿಂದೆ, 1 ದಿನದ ಹಿಂದೆ ನಾವು ಶನಿವಾರ ಮೈಸೂರಿಗೆ ಹೋದ್ವಿ. ಶುಕ್ರವಾರನೇ ನಾನು ಹೋಗಿ ಅಣ್ಣಮ್ಮ ತಾಯಿಗೆ ಮಗಳನ್ನ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡು, ಅದಾದಮೇಲೆ ಇವಳದು ನಾಮಕರಣನೇ ಆಗೋಯ್ತು. ನಾವು 28 ಡೇಸ್ಗೆ ಪ್ರತೀಕ್ ಅವ್ರ ಮನೆ ಕಡೆಯಲ್ಲಿ ಮಾಡೋದ್ರಿಂದ ಅಲ್ಲಿನ ರಿಚುವಲ್ಸ್, ಅದೇನು ಉಪ್ಪು ಮೊಸರು ಎಲ್ಲನೂ ಮುಗಿದಿರೋದ ಕಾರಣ ನಾನು ಟೆಂಪಲ್ಸ್ಗೆ ಹೋಗೋದು ಅಥವಾ ಆಚೆ ಹೋಗೋದು ಮಾಡ್ತಾಯಿದ್ದೀನಿ ಹೊರತು ಆ ರಿಚುವಲ್ಸ್ ನಾವು ಕೂಡ ಫಾಲೋ ಮಾಡ್ತೀವಿ. ಆ್ಯಂಡ್ ಹೋಗ್ಬಿಟ್ಟು ಬಂದಿದ್ದೀವಿ. ಯಾಕಂದರೆ ಬೆಂಗಳೂರು ತಾಯಿ ಅಣ್ಣಮ್ಮ ಆಗಿರೋದ್ರಿಂದ ಫಸ್ಟು ಅವರಿಗೇ ಎಲ್ಲನೂ ಮಾಡಬೇಕು, ಅದನ್ನು ನಾವು ಮಾಡಿದ್ದೀವಿ. ಸೊ ನಿಮ್ಮ ಕ್ವೆಶನ್ನಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ದಿನ ಆ್ಯಕ್ಚುಲಿ ಚೆನ್ನಾಗಿತ್ತು. ಕಸಿನ್ಸ್, ಸಿಸ್ಟರ್ಸ್ ಎಲ್ಲ ಬಂದಿದ್ರು, ಅಮ್ಮಂದು. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ದಿನ ಆದಮೇಲೆ ಎಲ್ಲ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮೆಲ್ರಿಗೂ ನಾಳೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಅದು ನಿಮ್ಗೆ ಈ ವಿಡಿಯೋ ಯಾವಾಗ ತಲುಪುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ನ್ಯೂ ವಿಲ್ ಸಿ. ಐ ಲೆಟ್ ಯು ನೋ ವಾಟ್.